ಪ್ರತಿಭೆ, ವಿದ್ಯೆ, ವಯಸ್ಸು, ಅವಕಾಶಗಳು ಎಲ್ಲ ಅಂಗೈನಲ್ಲಿದ್ರು ಖ್ಯಾತ ಸೀರಿಯಲ್ ನಟಿ ನಂದಿನಿ ಬದುಕನ್ನೇ ಅಂತ್ಯ ಮಾಡಿಕೊಂಡಿರುವ ಪ್ರಕರಣದ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರಿನ ಕೆಂಗೇರಿಯ ಪಿಜಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಕಿರುತೆರೆ ನಟಿ ನಂದಿನಿ ಕೊಠಡಿಯಲ್ಲಿ ಡೈರಿಯೊಂದು ಪತ್ತೆಯಾಗಿದೆ. ಈ ಡೈರಿಯಲ್ಲಿ ನಟಿ ಸಾವಿನ ಸತ್ಯ ಉಲ್ಲೇಖವಾಗಿದೆ. ನಟಿಯ ತಂದೆ ಸರ್ಕಾರಿ ಶಿಕ್ಷಕರಾಗಿದ್ರು. ಆದ್ರೆ ತಂದೆ ತೀರಿಕೊಂಡಿದ್ರಿಂದ ಅನುಕಂಪದ ಆಧಾರದಲ್ಲಿ ನಟಿಗೆ ಸರ್ಕಾರಿ ಕೆಲಸದ ಅವಕಾಶ ಸಿಕ್ಕಿತ್ತು. ಮನೆಯವರ ಒತ್ತಡಕ್ಕೆ ಸಿಲುಕಿದ್ದಾರೆ. ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ಆದ್ರೆ ಮನೆಯಲ್ಲಿ ಯಾರು ನನ್ನ ಮಾತು ಕೇಳ್ತಿಲ್ಲ ಅಂತ ಡೈರಿಯಲ್ಲಿ ಬರೆದು ನಟಿ ದುಡುಕಿನ ನಿರ್ಧಾರವನ್ನ ಮಾಡಿದ್ದಾರೆ. 2019ರಿಂದ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದ ನಟಿ ನಂದಿನಿ ಮೈಸೂರಿನ ಹುಣಸೂರಲ್ಲಿ ಚಿನ್ನದ ಅಂಗಡಿಯಲ್ಲಾದ ಹಗಲು ದರೋಡೆ ಪ್ರಕರಣದ ಮತ್ತಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಬಯಲಾಗಿವೆ. ಚಿನ್ನಾಭರಣಗಳನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಓಡಿದ ಖದೀಮರನ್ನ ಅಂಗಡಿ ಸಿಬ್ಬಂದಿ ಬೆನ್ನಟ್ಟಿದ್ದಾರೆ. ಕಲ್ಲುಗಳಿಂದ ಖದೀಮರಿಗೆ ಹೊಡೆಯಲು ಯತ್ನಿಸಿದ್ದಾರೆ. ಈ ವೇಳೆ ದುಷ್ಕರ್ಮಿಗಳು ಗನ್ನಿಂದ ಫೈರ್ ಮಾಡಿದ್ದಾರೆ. ಇನ್ನು ಕಳವಾದ ಚಿನ್ನಾಭರಣದ ಪರಿಶೀಲನೆ ನಡೆಸಲಾಗಿದ್ದು 5 ನಿಮಿಷದಲ್ಲಿ 10 ಕೋಟಿ ಮೌಲ್ಯದ ಆಭರಣ ಎಗರಿಸಿರುವುದು ಪತ್ತೆಯಾಗಿದೆ. 8 ಕೆಜಿ 34 ಗ್ರಾಂ ಚಿನ್ನ ಕದ್ದೊಯ್ದ ಸಂಬಂಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ 5 ಖದೀಮರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದರೋಡೆ ವೇಳೆ 12 ಲಾಕೆಟ್, 8 ಬ್ರಾಸ್ಲೈಟ್, 84 ಬಳೆಗಳು, 150 ನೆಕ್ಲೆಸ್ಗಳು, 65 ಚೈನ್, 12 ಕಾಲ್ ಚೈನ್, 70 ಉಂಗುರ, 19 ಕರಿಮಣಿ ಸರ, 17 ಕಿವಿ ಡ್ರಾಪ್ಸ್ ಹಾಗೂ 13 ಡೈಮಂಡ್ ರಿಂಗ್ಸ್ ದರೋಡೆಕೋರರು ಬ್ಯಾಂಕ್ಗೆ ತುಂಬಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಪ್ಯಾಂಟ್ ಜೇಬಿಗೆ 70 ಚಿನ್ನದ ಉಂಗುರಗಳನ್ನ ದರೋಡೆಕೋರರು ಹಾಕೊಂಡು ಕಾಲ್ಕಿತ್ತಿದ್ದಾರೆ. ಸದ್ಯ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿ ಕಳ್ಳರ ಹುಡುಕಾಟ ತೀವ್ರಗೊಳಿಸಲಾಗಿದೆ. ಗಂಡನ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದ ಮಹಿಳೆ ಜೊತೆ ಪೊಲೀಸ್ ಅಧಿಕಾರಿಯೇ ಸಂಬಂಧ ಬೆಳೆಸಿದ ಆರೋಪ ಪ್ರಕರಣದ ಮತ್ತಷ್ಟು ಮಾಹಿತಿ ಬಯಲಾಗಿದೆ. ವಿಜಯಪುರದ ಆಲಮೇಲ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಯಾಗಿದ್ದ ಮನೋಹರ್ ಕಂಚಿಗಾರ ಮಹಿಳೆ ಜೊತೆ ಸಂಬಂಧ ಬೆಳೆಸಿದ ಆರೋಪವಿದೆ. ಈ ಬಗ್ಗೆ ಸಂತ್ರಸ್ತೆ ಪತಿ ಭೀಮಾಶಂಕರ ಹೊಳ್ಕರ್ ಮತ್ತು ಕುಟುಂಬ ಆರೋಪಿಸಿದೆ. ಆದರೆ ಈ ಬಗ್ಗೆ ಸಂತ್ರಸ್ತ ಮಹಿಳೆ ಪ್ರತಿಕ್ರಿಯಿಸಿದ್ದಾರೆ. ಗಂಡನ ಕಿರುಕುಳದಿಂದ 4 ವರ್ಷದಿಂದ ದೂರ ಇದ್ದೇನೆ. ನಾನು ಮಕ್ಕಳ ಭವಿಷ್ಯಕ್ಕಾಗಿ ಸಹಿಸಿಕೊಂಡಿದ್ದೇನೆ. ಆದರೆ ಆಸ್ತಿಗಾಗಿ ನನ್ನ ಮತ್ತು ಮಕ್ಕಳನ್ನ ಕೊಲೆ ಮಾಡುತ್ತೇನೆಂದು ಪತಿ ಹೆದರಿಸಿದ್ದಾನೆ. ಈ ವೇಳೆ ರಕ್ಷಣೆಯಾಗಿ ಪೊಲೀಸ್ ಅಧಿಕಾರಿ ಮನೋಹರ್ ಕಂಚಿಗಾರ ಸಹಾಯ ಪಡೆದಿದ್ದೆ. ಪರಿಚಯ, ಸ್ನೇಹದಿಂದ ಚಾಟ್ ಮಾಡಿದ್ದೇನೆ. ಆದರೆ ನಾನು ಈಗ ಆ ಪೊಲೀಸ್ ಜೊತೆಗಿಲ್ಲ ಅಂತ ಸಂತ್ರಸ್ತೆ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ನಾನಲ್ಲಿ ಯಾವುದೇ ಒಂದು ಚಟಕ್ಕಾಗಲಿ ಇದಕ್ಕಾಗಲಿ ಹೋಗಲಿಲ್ಲ ಸರ್. ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ನನಗೆ ಒಂದು ಆಶ್ರಯ ಆದರೂ ಇರುತ್ತೆ. ಅಂದರೆ ನನ್ನ ಹಿಂದೆ ಯಾರಾದರೂ ಇದ್ದರೆ ಒಂಚೂರು ನನಗೂ ಒಂಚೂರು ಗ್ರಿಪ್ ಇರುತ್ತೆ ಅಂತ ನಾನು ಅವ್ರ ಜೋಡಿ ಫ್ರೆಂಡ್ಲಿಯಾಗಿ ಮೂವ್ ಆಗಿದೆ ಸರ್. ಮಂಗಳೂರಿನ ಪುತ್ತೂರಲ್ಲಿ ಬಿಜೆಪಿ ಮುಖಂಡನ ಮಗ ನಡೆಸಿರೋ ಲವ್ ಸೆಕ್ಸ್ ದೋಖಾ ಪ್ರಕರಣದ ಸಂತ್ರಸ್ತೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಆರೋಪಿಸಲಾಗಿದೆ. ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜಯರಾವ್ ಮದುವೆ ಆಗೋದಾಗಿ ನಂಬಿಸಿ ಯುವತಿಯನ್ನ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದ. ಬಳಿಕ ಆರೋಪಿಯನ್ನ ಪತ್ತೆ ಹಚ್ಚಿ ಸಂತ್ರಸ್ತೆ ಮಗುವಿನ ಡಿಎನ್ಎ ಹಾಗೂ ಆರೋಪಿ ಡಿಎನ್ಎ ಪರೀಕ್ಷಿಸಲಾಗಿತ್ತು. ಮಗು ಡಿಎನ್ಎಯಲ್ಲಿ ಮಗು ಈತನದ್ದೇ ಅನ್ನೋದು ಸಾಬೀತಾಗಿತ್ತು. ಇದಾಗಿ 6 ತಿಂಗಳೇ ಕಳೆದರೂ ಈವರೆಗೂ ಸಂತ್ರಸ್ತೆ ಜೊತೆಗೆ ಮದುವೆಗೆ ಬಿಜೆಪಿ ಮುಖಂಡನ ಮಗ ಒಪ್ಪಿಲ್ಲ. ಇದರ ವಿರುದ್ಧ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಹಿಂದುತ್ವದ ಶಕ್ತಿ ಅನ್ನೋ ಪುತ್ತೂರಿನಲ್ಲಿ ಬಡ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಲು ಆಗಿಲ್ಲ. ಅದೇ ಬೇರೆ ಧರ್ಮದವರು ಹೀಗೆ ಮಾಡಿದ್ರೆ ಮಂಗಳೂರು ಹೊತ್ತಿ ಉರಿದು ಹೋಗ್ತಿತ್ತು. ಈಗ ಹಿಂದೂ ಅನ್ನೋರೆಲ್ಲ ಎಲ್ಲಿ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಮಗ ಕೃಷ್ಣ ಜಯರಾವ್ ವಿರುದ್ಧದ ಲವ್ ಸೆಕ್ಸ್ ದೋಖಾ ಪ್ರಕರಣದ ಬಗ್ಗೆ ಸಂತ್ರಸ್ತ ಯುವತಿ ಪ್ರತಿಕ್ರಿಯಿಸಿದ್ದಾರೆ. ಸದಾ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ದ ಈತ ಇಷ್ಟು ಬದಲಾಗ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ನಾನು ಕೋರ್ಟ್ ಏನು ನ್ಯಾಯ ಕೊಡುತ್ತೆ ಅದನ್ನ ಸ್ವೀಕರಿಸ್ತೇನೆ. ನನ್ನ ಮಗುವಿಗೆ ತಂದೆ, ನನಗೆ ಗಂಡ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಅಂದರೆ ನಿನ್ನ ಅಮ್ಮನಿಗೆ ತುಂಬ ಕಾಲ್ ಬಂತು. ಅಂದರೆ ನೀವು ಈಗ ಪ್ರೆಸ್ಸಿಗೆ ಹೋಗಬಾರ್ದು, ಈಗ ಪ್ರೆಸ್ಸಿಗೆ ಹೋದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ, ಹೊಸ ಕೇಸ್ ಬರ್ತದೆ ನಿಮ್ಮ ಮೇಲೆ, ಹೋಗಬಾರ್ದು ಹಾಗೆ ಹೀಗೆ ಅಂತೆಲ್ಲ 2-3 ಜನ ಎಲ್ಲ ಕಾಲ್ ಮಾಡಿದ್ರು. ಆ ಮಗುವಿಗೆ ಒಂದು ತಂದೆ ಸಿಕ್ಕಿದ್ರೆ ಸಾಕು, ನನಗೆ ಒಂದು ಗಂಡ ಸಿಕ್ಕಿ ಸಾಕು, ಅಷ್ಟೇ, ಇಷ್ಟು ಟೈಮ್ ಅಷ್ಟೇ ಹೇಳಿದ್ದು, ಒಂದು ಮದುವೆ ಆದರೆ ಸಾಕಂತ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಸೇರಿರೋ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. 4 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಕೆಸಿ ವೀರೇಂದ್ರ ಪಪ್ಪಿಗೆ 5 ಲಕ್ಷದ ಬಾಂಡ್, 2 ಶ್ಯೂರಿಟಿ ಷರತ್ತು ವಿಧಿಸಲಾಗಿದೆ. ಜೊತೆಗೆ ಪ್ರಕರಣ ಸಂಬಂಧ ವ್ಯಾಪ್ತಿ ಬಿಟ್ಟು ತೆರಳುವಂತಿಲ್ಲ, ತನಿಖೆಗೆ ಸಹಕರಿಸಬೇಕು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಅಂತ ಕೋರ್ಟ್ ಷರತ್ತು ವಿಧಿಸಿದೆ.
ಇಡಿ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ಕಿದಂತೆ ಚಿತ್ರದುರ್ಗದ ಚಳ್ಳಕೆರೆ ಪಟ್ಟಣದಲ್ಲಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಬಾಕಿ ಇರೋ ಹಿನ್ನೆಲೆ ಬೆಂಗಳೂರಿನಾದ್ಯಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿ ಹಲವೆಡೆ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ವಹಿಸಿದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಭದ್ರತೆ ಪರಿಶೀಲಿಸಿದ್ದಾರೆ. ಮತ್ತೊಂದೆಡೆ ಸಂಭ್ರಮಾಚರಣೆ ವೇಳೆ ಅಸ್ವಸ್ಥರಾದವರ ಸಹಾಯಕ್ಕೆ ತಾತ್ಕಾಲಿಕ ಐಲ್ಯಾಂಡ್ಗಳ ನಿರ್ಮಾಣ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಡ್ರೋನ್ಗಳನ್ನು ಅಳವಡಿಸಿ ಎಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಹೊಸ ವರ್ಷಾಚರಣೆ ವೇಳೆ ಡ್ರಗ್ಸ್ ಪಾರ್ಟಿ ಆಯೋಜನೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಶಂಕೆ ಹಿನ್ನೆಲೆ ಕೊಡಗಿನ ಕುಶಾಲ್ ನಗರದಲ್ಲಿ ಪೊಲೀಸರು 5 ವಶಕ್ಕೆ ಪಡೆದಿದ್ದಾರೆ. ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ಜೈಲಿನ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾನೆ. ಆರ್.ಡಿ. ಪಾಟೀಲ್ ಕಿರಿಕ್ ಮಾಡಿಕೊಂಡ ವಿಡಿಯೋವನ್ನ ಆರೋಪಿಯ ರಿಲೀಸ್ ಮಾಡಿದ್ದಾನೆ. ಆರ್.ಡಿ. ಪಾಟೀಲ್ ಜೈಲು ಅಧಿಕಾರಿ ನನ್ನ ಬಳಿ ಲಂಚ ಕೇಳಿದ್ದಾರೆ, 10 ಲಕ್ಷ ಹಣ ಕೊಡದೆ ಇರೋದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾನೆ. ತಪಾಸಣೆಗೆ ಹೋದ ಸಿಬ್ಬಂದಿ ಜೊತೆ ಆರ್.ಡಿ. ಪಾಟೀಲ್ ಕಿರಿಕ್ ಮಾಡಿಕೊಂಡಿದ್ದಾನೆ. ಈ ವೇಳೆ ಆತನ ಗ್ಯಾಂಗ್ ಸಿಬ್ಬಂದಿಯ ವಿಡಿಯೋ ಮಾಡಿದೆ. ಇನ್ನು ಜೈಲು ಸಿಬ್ಬಂದಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ಆರ್.ಡಿ. ಪಾಟೀಲ್ನನ್ನ ಫರಹತಾಬಾದ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮ ಪ್ರಕರಣದಲ್ಲಿ ಪಾಕಿಸ್ತಾನ ಮೂಗು ತೂರಿಸಿದೆ. ಭಾರತದಲ್ಲಿ ಸರ್ಕಾರ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಮುಸ್ಲಿಮರ ಮನೆಗಳನ್ನ ನೆಲಸಮ ಮಾಡಿ ಕಿರುಕುಳ ನೀಡಲಾಗ್ತಿದೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ಆರೋಪಿಸಿದೆ. ಪಾಕ್ ಆರೋಪಕ್ಕೆ ಸಚಿವ ಜಮೀರ್ ಅಹ್ಮದ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಪಾಕಿಸ್ತಾನಕ್ಕೆ ಯಾವುದೇ ಹಕ್ಕಿಲ್ಲ, ಅವರು ಮೊದಲು ಪಾಕಿಸ್ತಾನದಲ್ಲಿರುವ ಬಡತನ ನೋಡ್ಕೊಳ್ಳಲಿ ಎಂದಿದ್ದಾರೆ. ಅವ್ರು ಯಾರ್ರೀ? ನಾವಿಲ್ಲ, ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳು ನೋಡ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡ್ತೀವಿ ಹೇಳ್ಕೊಳಕ್ಕೇಳಿ, ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕ್ಕೇಳಿ, ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕ್ಕೇಳಿ. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಪಾಕ್ ಆರೋಪಕ್ಕೆ ಉತ್ತರ ನೀಡಲು ದೇಶದ ಹಿರಿಯ ನಾಯಕರಿದ್ದಾರೆ ಎಂದಿದ್ದಾರೆ. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರಿದ್ದಾರೆ. ಡ್ರಿಂಕ್ಸ್ ಆ್ಯಂಡ್ ಡ್ರೈವ್ ಪರಿಶೀಲನೆ ವೇಳೆ ಕಾರ್ ಚಾಲಕ ಹಾಗೂ ಸಂಗಡಿಗರು ಕರ್ತವ್ಯ ನಿರತ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 44ರ ಬೈಪಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಬೆದರಿಕೆ ಹಾಕಿದ ಯಲಹಂಕ ಸಿಂಗನಾಯಕನಹಳ್ಳಿಯ ಪ್ರತಾಪ್, ಕಿಶೋರ್, ರಘುನಂದನ್, ಕಾರ್ತಿಕೇಯನ್ ವಿರುದ್ಧ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದ ತೋಪಿನ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಈವರೆಗೆ ತೋಪಿನ ತಿಮ್ಮಪ್ಪ ಸೇವಾ ಟ್ರಸ್ಟ್ ದೇಗುಲದ ನಿರ್ವಹಣೆ ಮಾಡುತ್ತಿದೆ. ಈಗ ಮಂಡ್ಯ ಜಿಲ್ಲಾಡಳಿತ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲು ಮುಂದಾಗಿದೆ. ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣ ಬಳಿ ಕಾಲೇಜ್ ವಿದ್ಯಾರ್ಥಿಗಳಿದ್ದ ಬಸ್ ಪಲ್ಟಿಯಾಗಿದೆ. 12 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮದುವೆ ಬಳಿಕ ಪತಿ ಕಿರುಕುಳ ನೀಡುತ್ತಿದ್ದಾನೆ, ಕಳೆದ ಕೆಲ ದಿನಗಳಿಂದ ಮನೆಗೆ ಸೇರಿಸುತ್ತಿಲ್ಲ ಅಂತ ಆರೋಪಿಸಿ ಪತ್ನಿ ಪತಿಯ ಒಡೆತನದ ಶಿಕ್ಷಣ ಸಂಸ್ಥೆ ಮುಂದೆ ನ್ಯಾಯಕ್ಕಾಗಿ ಧರಣಿ ಕುಳಿತಿದ್ದಾಳೆ. ಮಾಗಡಿಯ ಮಾರುತಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುಂಭಾಗ ಧರಣಿ ಕುಳಿತಿರುವ ಪತ್ನಿ ಪ್ರೀತಿ, ನನ್ನ ಪತಿ ಜೊತೆ ನಾನು ಬಾಳಬೇಕು, ನನ್ನನ್ನು ಮನೆಗೆ ಕರೆದೊಯ್ಯುವವರೆಗೂ ಧರಣಿ ನಿಲ್ಲಿಸುವುದಿಲ್ಲ ಅಂತ ಪತಿ ರೂಪೇಶ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಹೊಸ ಕಾಯ್ದೆಯು ಉದ್ಯೋಗ ಖಾತರಿ ತತ್ವಕ್ಕೆ ಮಾರಕವಾಗಿದೆ. ರಾಜ್ಯಗಳ ಜೊತೆಗೆ ಚರ್ಚೆ ನಡೆಸದೆ ಇದನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಸ್ಥಗಿತಗೊಳಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹಿಂದೆ ನೀಡಿದ್ದ ಹೇಳಿಕೆಗಿಂತ ವಿಭಿನ್ನ ಹೇಳಿಕೆ ನೀಡಿದ್ದಾರೆ. ಇನ್ನು ಪ್ರತಿಕೂಲ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾರನ್ನ ಪರಿಗಣಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಪಿಪಿ ಮನವಿಗೆ ದರ್ಶನ್ ಸೇರಿ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅರ್ಜಿ ವಿಚಾರಣೆಯನ್ನ ಜನವರಿ 5ಕ್ಕೆ ಮುಂದೂಡಲಾಗಿದೆ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 12,765 ಇತ್ತು. ಇಂದು 12,485ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 13,925 ಇತ್ತು. ಇಂದು 13,620 ರೂಪಾಯಿಗೆ ಇಳಿಕೆಯಾಗಿದೆ.